ಎಲ್ಲರಿಗೂ ನಮಸ್ಕಾರ. ಕುಮುದ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ದೇಹಕ್ಕೂ ತಂಪು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ. ಡಯಟ್ ಮಾಡೋರು, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರು ಈ ರಾಗಿ ಅಂಬಲಿನ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗ್ತೀವಿ. ಇಲ್ಲಿ ನಾನು ನಾಳೆ ಬೆಳಿಗ್ಗೆ ರಾಗಿ ಅಂಬಲಿ ಮಾಡೋದು. ಈಗ ನೀರು ಹಾಕಿ ಕಲಸಿ ಇಡಬೇಕು, ಹುಳಿ ಬರಿಸ್ಬೇಕು, ಆಗಲೇ ಇದು ತುಂಬ ಚೆನ್ನಾಗಿರೋದು. ಈಗ ನಾನಿಲ್ಲಿ 1.5 ಕಪ್ಪಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ. ಈಗ ನೀರು ಸೇರಿಸ್ಕೊಂಡು ಗಂಟಿಲ್ದೇ ಇರೋ ಥರ ಕಲಿಸ್ಕೊಳ್ಳೋಣ. ನೋಡಿ, ಇಷ್ಟು ತೆಳ್ಳಕ್ಕೆ ಕಲಿಸ್ಕೋಬೇಕು. ಇದನ್ನು ಮುಚ್ಚಿಟ್ಬಿಡೋಣ. ಬೆಳಗ್ಗೆಗೆ ಹುಳಿ ಬಂದಿರುತ್ತೆ. ಮತ್ತು ನಾನಿಲ್ಲಿ 1-2 ಸ್ಪೂನಷ್ಟು ಅಕ್ಕಿ ನುಚ್ಚಕ್ಕಿ ಇದನ್ನು ನೆನೆಸಿಡ್ತಾಯಿದ್ದೀನಿ. ಈಗ ನೈಟ್ ಫುಲ್ಲು ಇಟ್ಬಿಡೋಣ. ನೋಡಿ, ಈಗ ಬೆಳಿಗ್ಗೆ ಒಂದು 11 ಗಂಟೆ ನಾನು ನೈಟು ಇಟ್ಟಿದ್ದಿದ್ದು. ನೋಡಿ ಯಾವ ಥರ ಚೆನ್ನಾಗಿ ಹುಳಿ ಬಂದಿದೆ ಅಂತ. ಈ ಥರ ಹುಳಿ ಬಂದ್ರೇ ಅಂಬಲಿ ಚೆನ್ನಾಗಾಗೋದು. ತಳ ಮಂದಕ್ಕಿರೋ ಅಂಥ ಪಾತ್ರೆ ಇಟ್ಕೊಂಡ್ರೆ ಒಳ್ಳೆಯದು. ನಾನು ಇಲ್ಲೊಂದು 3 ಲೀಟ್ರದ್ದು ಕುಕ್ಕರು, 2 ಲೀಟ್ರ್ ಕುಕ್ಕರು ಇಟ್ಕೊಂಡಿದ್ದೀನಿ. ನಾನು ಕಮ್ಮಿನೇ ಮಾಡ್ತಾ ಇರೋದ್ರಿಂದ ಸಾಕಾಗುತ್ತೆ ಅನ್ಕೋತೀನಿ. ನೀರು ಚೆನ್ನಾಗಿ ಕುದಿಯುವಾಗ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಸೇರಿಸ್ಬೇಕು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ನೆನೆಸಿಟ್ಟಿದ್ನೆಲ್ಲ ಆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಲಿ. ನೋಡಿ, ಅನ್ನ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು. ಈಗ ಅಕ್ಕಿ ಚೆನ್ನಾಗಿ ಬೆಂದೈತೆ. ಇನ್ನು ಸ್ವಲ್ಪ ನಾನು ನೀರು ಸೇರಿಸ್ತೀನಿ. ಉರಿ ಕಮ್ಮಿ ಮಾಡಿಕೊಂಡು ಇದನ್ನು ಹಾಗೆ ತಿರುಗಿಸ್ತಾ ಹಾಕ್ಕೊಳ್ಳೋಣ. ನನಗೆ ಕೈ ಬಿಡ್ದೇ ಈ ಥರನೇ ತಿರುಗಿಸ್ತಾ ಇರಬೇಕು. ಇನ್ನು ಸ್ವಲ್ಪ ನೀರು ಸೇರಿಸ್ಕೊತೀನಿ.
ತುಂಬ ಗಟ್ಟಿಯಾದರೆ ಆಮೇಲೆ ನಾವು ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ತೆಳ್ಳಗೇನೆ ಇದ್ದರೆ ಬೇಯಿಸ್ಕೋಬೋದು ಚೆನ್ನಾಗಿ. ಕಮ್ಮಿ ಉರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಗಮ್ಮಂತ ಸ್ಮೆಲ್ ಬಂದು ಇದೆಲ್ಲ ಚೆನ್ನಾಗಿ ಒಂಥರ ಶೈನಿಂಗ್ ಬರುತ್ತೆ, ಗೊತ್ತಾಗುತ್ತೆ. ಅದು ಬೇಯ್ತಾ ಇದ್ರೇ ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಕಮ್ಮಿ ಉರಿಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಇದು ಬೆಂದಿದೆ ಅಂತ ಗೊತ್ತಾಗೋದು ಹೆಂಗೆ ಅಂದರೆ ಕಲರು ಚೇಂಜ್ ಆಗುತ್ತೆ. ಮತ್ತು ಈ ಥರ ಕೈನ ಮುಟ್ಟಿದ್ರೆ ಅಂಟ್ಕೋಬಾರ್ದು. ಕೈಗೆ ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ. ಸ್ವಲ್ಪ ಸ್ವಲ್ಪ ಅಂಟ್ತಾ ಇದೆ, ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ, ಈ ಥರ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಸ್ವಲ್ಪ ಅಂಟ್ತಾ ಇದೆ, ಇನ್ನೂ ಬೇಯಬೇಕು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ, ಅಂಟ್ತಾ ಇಲ್ಲ ನೋಡಿ ಕೈಗೆ. ಇದು ಚೆನ್ನಾಗಿ ಬೆಂದಿದೆ ಅಂತ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇದು ರೆಡಿಯಾಗಿದೆ, ತಣ್ಣಗಾಗೋದಕ್ಕೆ ಬಿಡೋಣ. ಮತ್ತು ಇದರಲ್ಲಿ ಯಾವ ಥರ ನಾವು ಅಂಬಲಿ ಮಾಡೋದು ಅಂತ ತೋರಿಸ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಮುಚ್ಚಿಟ್ಬಿಡೋಣ. ನೋಡಿ, ಫುಲ್ ತಣ್ಣಗಾಗಿದೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ರೆಡಿ ಮಾಡ್ಕೊಬೋದು. ಈಗ ಅಂಬಲಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ತಣ್ಣಗಾದ್ಮೇಲೆ ಯಾವ ಥರ ಗಟ್ಟಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಕೈನಲ್ಲೇ ಕಿವುಚ್ಕೋಬೇಕು. ಇದು ಸೌಟಲ್ಲಿ ಎಲ್ಲ ಆಗಲ್ಲ. ಈ ಥರ ಕೈನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಇಲ್ಲಿ ನಾನು ಒಂದು 3 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ.
ತುಂಬ ತೆಳ್ಳಕ್ಕೂ ಮಾಡ್ಕೋಬಾರ್ದು, ಈ ಅದಕ್ಕಿರಬೇಕು. ಆಡಿ ಮಾಸ ಅಂತ ಬರುತ್ತೆ ನೋಡಿ, ಈ ಮಾರಿಯಮ್ಮನ ದೇವಸ್ಥಾನದಲ್ಲೆಲ್ಲ, ಅಣ್ಣಮ್ಮನ ದೇವಸ್ಥಾನ, ಸರ್ಕಲ್ ಮಾರಮ್ಮ ದೇವಸ್ಥಾನ ಅಲ್ಲೆಲ್ಲ ಈ ಥರ ಕೊಡ್ತಾರೆ, ಪ್ರಸಾದದ ಥರ ಕುಡ್ದಿರ್ತೀರ ನೀವೆಲ್ಲ. ಅದು ಈ ಥರನೇ ಹುಳಿ ಬರೆಸಿ ಮಾಡೋದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಡಯಟಿಂಗ್ ಮಾಡೋರ್ಗಂತೂ ಇದು ತುಂಬಾ ಅದ್ಭುತವಾದಂಥ ರೆಸಿಪಿ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ಉಪ್ಪು, ಸಣ್ಣ ಈರುಳ್ಳಿ ಬರುತ್ತೆ ನೋಡಿ, ಸಾಂಬಾರು ಈರುಳ್ಳಿ, ಅದು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಅದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 7-8 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ನೋಡಿ ಅಂಬಲಿ, ರಾಗಿ ಅಂಬಲಿ ರೆಡಿಯಾಗಿದೆ. ತುಂಬ ನೀರಾಗೂ ಇರಬಾರ್ದು, ಈ ಅದಕ್ಕಿದ್ರೆ ಸಾಕು. ಇದು ಕುಡ್ಕೊಂಡು ಟೊಮೊಟೊ ಚಟ್ನಿ, ಉಪ್ಪಿನಕಾಯಿ, ಮಾವಿನಕಾಯಿ ಇದು ನೆಂಚ್ಕೊಂಡು ಇದನ್ನು ಕುಡಿತಾಯಿದ್ರೆ ಆಹಾ ಸ್ವರ್ಗ, ಅಷ್ಟು ಚೆನ್ನಾಗಿರುತ್ತೆ. ರಾಗಿ ಅಂಬಲಿ ರೆಡಿಯಾಗಿದೆ. ಬೆಳಿಗ್ಗೆ 1 ಬೌಲು, ಸಾಯಂಕಾಲ 1 ಬೌಲು, ಮಧ್ಯಾಹ್ನದಲ್ಲಿ ಊಟ. ಈ ಥರ ಮಾಡಿದ್ರೆ ಬೇಗನೆ ವೆಯ್ಟ್ ಲಾಸ್ ಆಗ್ತೀರಾ. ತುಂಬಾ ಅದ್ಭುತವಾದಂಥ ಒಂದು ರಾಗಿ ಅಂಬಲಿ. ನೀವು ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.